ನಾನು ಇನ್ಸ್ಪೈರ್ ಆಗೋಂಥ ಸಾಧನೆ ಏನು ಮಾಡಿಲ್ಲ. ಆ್ಯಕ್ಚುಲಿ ಶಿ ಈಸ್ ದ ರಿಯಲ್ ಇನ್ಸ್ಪಿರೇಷನ್. ಶಿ ಈಸ್ ರಿಯಲಿ ಗ್ರೇಟ್. ಅಂಥವ್ರ ಜೊತೆ ನಾನು ಅವಾರ್ಡ್ ತಗೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. So thank you so much everyone. Thank you so much News of Karnataka and thank you. ಅಲ್ಲ ಬ್ರದರ್, ಅವಳಿಗೆ ಎಂತ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದು? ಅಷ್ಟು ಸೀನ್ ಇರಲಿಲ್ಲ. ಇಲ್ಲ ಶ್ಯಾಮ್, ಅವ್ರ ವಯಸ್ಸಿಗೆ ತುಂಬ ದೊಡ್ಡ ಸಾಧನೆ ಮಾಡಿದ್ದಾರೆ. ನನ್ನ ಸಾಧನೆಗೆ ಏನೂ ಇಲ್ಲ. ಶಿ ಈಸ್ ರಿಯಲಿ ಗ್ರೇಟ್. Thank you so much to each one of you for making this beautiful evening a grand success by all of your precious presence. ತುಂಬ ಹೃದಯದ ಧನ್ಯವಾದಗಳು ತಮ್ಮೆಲ್ಲರಿಗೂ. ಶುಭರಾತ್ರಿ. ಮೇಡಮ್ ಮೇಡಮ್, 1 ನಿಮಿಷ. ಲಕ್ಕಿ ಸರ್, ನೀವು ಬನ್ನಿ. ಹಾಯ್ ಸರ್, ಇನ್ನೂ ಸ್ವಲ್ಪ ಹತ್ರ ಬನ್ನಿ. ಸರ್, ಕಪ್ಪಲ್ ಪೋಸ್ಟ್ ತರ ಇರ್ಬೇಕು ಸರ್. ಬನ್ನಿ ಸರ್. ಸರ್, ಕೈ ಹಾಕಿ ಸರ್ ನೀವು. ಇಟ್ಸ್ ಓಕೆ. Okay, thank you. ಥ್ಯಾಂಕ್ ಯು. ಹಾಯ್ ಗೀತಾ. ಇರಿ 1 ನಿಮಿಷ, ಏನು ಮಾತಾಡಬೇಡಿ. ಫಸ್ಟ್ ದೃಷ್ಟಿ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಅವ್ರ ಕಣ್ಣು, ಇವ್ರ ಕಣ್ಣು, ಎಲ್ಲರ ದೃಷ್ಟಿನೂ ಹಾಳಾಗೋಗ್ಲಿ. ನೋಡಿದ್ರಾ ಎಷ್ಟು ದೃಷ್ಟಿ ಆಗಿದೆ ನಿಮ್ಗೆ? ಹೋಗ್ಲಿ, ಇವತ್ತು ಹೇಗಾಯ್ತು ಅವಾರ್ಡ್ ಫಂಕ್ಷನು? ಸ್ಟೇಜ್ ಮೇಲೆ ಏನೇನೆಲ್ಲ ಮಾತಾಡಿದ್ರಿ? ತುಂಬಾ ಜನ ಬಂದ್ಬಿಟ್ಟು ನಿಮ್ಮ ಹತ್ರ ಸೆಲ್ಫಿ ತಗೊಂಡಿರ್ಬೇಕಲ್ವಾ? ನಿಮ್ಗೂ ತುಂಬಾ ಖುಷಿ ಆಗಿರ್ಬೇಕಲ್ವಾ? ಹಲೋ 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 ಹಲೋ, ಒಂದು ನಿಮಿಷ. ನೀನು ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡ್ಲಿ? ನೀವೇನು ಉತ್ತರ ಕೊಡೋದು ಬೇಡ, ಎಲ್ಲ ನಾನೇ ಇಮ್ಯಾಜಿನ್ ಮಾಡ್ಕೋತೀನಿ. ಯಾಕೆಯವ್ರೆ, ನೀವು ಕಾರಿಂದ ಇಳಿದ ತಕ್ಷಣ ತುಂಬಾ ಜನ ಮುತ್ಕೊಂಡಿರ್ತಾರೆ. ಸೆಲ್ಫಿ, ಆಟೋಗ್ರಾಫ್ ಅಂತ ಕೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ಬೌನ್ಸರ್ಗಳು ಬಂದು ಅವ್ರನ್ನೆಲ್ಲ ಆ ಕಡೆ ನೂಕಿ ನಿಮ್ಮನ್ನ ಕರ್ಕೊಂಡು ಹೋಗಿರ್ತಾರೆ. ಕರೆಕ್ಟಾ? ಇಲ್ಲ ಗೀತಾ, ಇದು ಕೋವಿಡ್ ಟೈಮ್ ಅಲ್ವಾ, ಲಿಮಿಟೆಡ್ ಪೀಪಲ್ ಮಾತ್ರ ಇದ್ರು. ಬಿಡಿ, ಇದಂತೂ ಖಂಡಿತ ಆಗಿರುತ್ತೆ. ಯಾವುದು? ನೀವ್ ಒಳಗೆ ಹೋದ ತಕ್ಷಣ ಅಲ್ಲಿ ಬಂದಿರೋ VIP-ಗಳೆಲ್ಲ ನಿಮ್ಮ ಹತ್ರ ಬಂದು ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ವಿ ಆರ್ ಪ್ರೌಡ್ ಆಫ್ ಯು ಅಂತ ಶೇಕ್ ಹ್ಯಾಂಡ್ ಕೊಟ್ಟಿರ್ತಾರೆ. ಕರೆಕ್ಟಾ? ಕೋವಿಡ್ ಟೈಮ್ ಅಲ್ವಾ ಗೀತಾ, ಹ್ಯಾಂಡ್ ಶೇಕ್ ಮಾಡೋ ಆಗಿಲ್ಲ. ಹೌದಾ? ಇದು ಆಗಿಲ್ವಾ? ಇದಂತೂ ಪಕ್ಕ ಆಗಿರುತ್ತೆ. ಅದೇನು? ಸ್ಟೇಜ್ ಮೇಲೆ ನಿಮ್ ಹೆಸರು ಕೂಗಿದ ತಕ್ಷಣ ಎಲ್ರು ಜೋರಾಗಿ ಚಪ್ಪಾಳೆ ತಟ್ಟಿರ್ತಾರೆ, ವಿಸಿಲ್ ಹೊಡೆದು ಡ್ಯಾನ್ಸ್ ಮಾಡಿರ್ತಾರೆ ಅಲ್ವಾ? ಹೆಸರು ಕೂಗಿದಾಗ ಕ್ಲಾಪ್ ಮಾಡಿದ್ರು, ಬಟ್ ವಿಸಿಲ್ ಹೊಡೆಯೋದು, ಡಾನ್ಸ್ ಮಾಡೋದು ಅವೆಲ್ಲ ಇರಲಿಲ್ಲ. ಇನ್ವೈಟ್ ಇಸ್ ಓನ್ಲಿ. ನಾನು ಅನ್ಕೊಂಡಾಗ ಫಂಕ್ಷನ್ನೇ ಆಗಿಲ್ಲ. ಅಂದ್ರೆ ನಾನು ಅನ್ಕೊಂಡಿದ್ದೆ ಚೆನ್ನಾಗಿತ್ತು ರಿಯಲ್ ಫಂಕ್ಷನ್ಗಿಂತ. ನಾನು ಬರ್ದೇ ಇದ್ದಿದ್ದೆ ಒಳ್ಳೇದಾಯ್ತು ಬಿಡಿ. ನಿನ್ನ ಇಮ್ಯಾಜಿನೇಷನ್ ಥರ ಏನೂ ಇರಲಿಲ್ಲ, ಕ್ಲಾಸ್ ಆಗಿತ್ತು.
ಹೋಗ್ಲಿ, ನಿಮಗೆ ಕೊಟ್ಟಿರೋ ಟ್ರೋಫಿನಾದ್ರೂ ತೋರಿಸಿ. ಇರುವ ನಿಮಿಷ. ಚೆನ್ನಾಗಿದೆಯಾ? ವಾವ್, ತುಂಬಾ ಚೆನ್ನಾಗಿದೆ. ಇರಿ ಒಂದೇ ನಿಮಿಷ ಹಾಗೆ ಇರಿ, ಪೋಸ್ ಕೊಡಿ, ಸ್ವಲ್ಪ ಸ್ಕ್ರೀನ್ ಶಾಟ್ ತೆಕ್ಕೋತೀನಿ. ಸರಿ. ಇದನ್ನ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಕಡೆ ಹಾಕ್ತೀನಿ. ಅದೆಲ್ಲ ಯಾಕೆ ಗೀತಾ, ಈ ಸೋಷಿಯಲ್ ಮೀಡಿಯೆಲ್ಲ ನಂಗೆ ರೋಸ್ ಹೋಗ್ಬಿಟ್ಟಿದೆ. ಸುಮ್ಮನಿರಿ ನೀವು. ನೀವೇನು ಸಾಧನೆ ಮಾಡಿದ್ದೀರಾ ಅಂತ ಎಲ್ರಿಗೂ ಹೇಳಬೇಕು. ನಾನು ಕಳಿಸ್ತೀನಿ. ಆಮೇಲೆ ಅಲ್ಲಿ ಸೊನಾಲಿ ಬಂದಿದ್ರಲ್ವಾ, ಅವ್ರ ಸಿನಿಮಾದಲ್ಲಿ ಕಾಣೋ ಅಷ್ಟೇ ಚೆನ್ನಾಗಿ ಕಾಣ್ತಾರ ನಿಜವಾಗ್ಲೂ? ನಿಮ್ಮ ಹತ್ರ ಚೆನ್ನಾಗಿ ಮಾತಾಡಿದ್ರಾ? ಜಾಸ್ತಿ ಏನು ಮಾತಾಡಿಲ್ಲ ಗೀತಾ, ಬಟ್ ತುಂಬ ಇಂಟೆಲಿಜೆಂಟು. ಏನು ಕ್ವಶನ್ ಕೇಳಿದ್ರು ಸ್ಮಾರ್ಟಾಗಿ ಆನ್ಸರ್ ಮಾಡ್ತಾಯಿದ್ರು. ನಾನು ಹೇಳಿದ್ಮೇಲೆ ಸುಳ್ಳಾಗತ್ತಾ? ಅವ್ರು ನಾನು ಹೇಳ್ದಂಗೆ ಬ್ಯೂಟಿಫುಲ್ ಪ್ಲಸ್ ಇಂಟೆಲಿಜೆಂಟ್. ನೋಡೋಕ್ಕೂ ಚೆನ್ನಾಗಿದ್ದಾರೆ. ಹೌದು, ಅವ್ರ ಜೊತೆಗೆ ಸೆಲ್ಫಿ ತಗೊಂಡ್ರಾ ನೀವು? ಇಲ್ಲ ಗೀತಾ. ಮತ್ತೆ ಅವ್ರು ನಿಮಗೆ ಸಿಗ್ತಾರಾ? ನಾನಾಗಿದ್ದಿದ್ರೆ ಸೆಲ್ಫಿನೂ ತಗೋತಿದ್ದೆ, ಅವ್ರ ವಿಡಿಯೋನೂ ಮಾಡ್ತಿದ್ದೆ. ಆ ವಿಷಯ ಬಿಟ್ಟಾಕು, ನಾನೇನು ಮಾತಾಡಿದೆ ಅಂತ ಕೇಳಲ್ವಾ? ಸರಿ, ನೀವ್ ಹೇಳಿದ್ದೆ ಇಂಪಾರ್ಟೆಂಟು. ಏನ್ ಮಾತಾಡಿದ್ರಿ ಅಲ್ಲಿ? ನಾನೇನು ಮಾತಾಡಿಲ್ಲ ಗೀತಾ, ಒಂದು 4 ಲೈನ್ ಮಾತಾಡಿದೆ. ನಮ್ ಲಕ್ಕಿ ಅವ್ರ ಫೋಟೋ. ಇವರು ಫೇಮಸ್ ಹೀರೋಯಿನ್ ಸೊನಾಲಿ ಅಲ್ವಾ? ಏನಿಬ್ರು ಅಂಟ್ಕೊಂಡು ಈ ರೀತಿ ಫೋಟೋ ತೆಗೆಸ್ಕೊಂಡಿದ್ದಾರೆ? ಗೀತನ್ಗೆ ಸರಿಯಾಗಿ ಗುರುಸ್ಬೇಕು. ಗೀತಾ, ಮ್ಯಾಗ್ಝಿನ್ ಅಲ್ಲಿ ಲಕ್ಕಿ ಅವ್ರ ಫೋಟೋ ಬಂದಿದೆ, ಬಾ ನೋಡು. ಎಲ್ಲಿ ತೋರ್ಸು? ಎಷ್ಟು ಚೆನ್ನಾಗಿದೆ ಅಲ್ವೇನೆ? ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಆದ್ರೆ ನೋಡು ಹೇಗಿಬ್ರು ಅಂಟ್ಕೊಂಡು ನಿಂತ್ಕೊಂಡಿದ್ದಾರೆ. ನಾನು ಹೇಳಿಲ್ವೇನೆ ನಿಂಗೆ ಅವಾರ್ಡ್ ಫಂಕ್ಷನ್ಗೆ ಹೋಗ್ತಿದ್ದಾರೆ ಅಂತ? ಅಲ್ಲಿ ಮೋಸ್ಟ್ ಡಿಸೈರಬಲ್ ಮ್ಯಾನ್ ಅವಾರ್ಡ್ ಇವ್ರಿಗೆ ಸಿಕ್ಕಿದೆ, ಮೋಸ್ಟ್ ಡಿಸೈರಬಲ್ ವುಮನ್ ಇವ್ರಿಗೆ ಸಿಕ್ಕಿದೆ. ಅದಕ್ಕೆ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಖುಷಿ ಪಡೋದೇನೋ ಸರಿ ಕಣೆ, ಆದ್ರೆ ಫೋಟೋ ನೋಡು, ಒಬ್ರನ್ನೊಬ್ರು ಹೇಗೆ ಅಂಟ್ಕೊಂಡು ಫೋಟೋ ತೆಕ್ಕೊಂಡಿದ್ದಾರೆ. ಅದರಲ್ಲಿ ಏನೇ ಇದೆ, ಇಬ್ರು ಅವಾರ್ಡ್ ತಗೊಂಡಿದ್ದಾರೆ ತಾನೆ, ಅದಕ್ಕೆ ಜೊತೆಗೆ ನಿಂತ್ಕೊಂಡು ಪೋಸ್ ಕೊಡಿ ಅಂತ ಮೀಡಿಯಾದವ್ರು ಹೇಳಿರ್ತಾರೆ. ಅದಕ್ಕೆ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಲಕ್ಕಿ ಅವ್ರು ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ. ಅದು ಸರಿನೇ. ಪಕ್ಕದಲ್ಲಿ ಸುಂದರವಾದ ಹುಡುಗಿ ನಿಂತ್ಕೊಂಡಿದ್ರೆ ಎಂತವ್ರಿಗಾದ್ರೂ ಕಳೆ ಬರುತ್ತೆ. ಹೌದಮ್ಮ, ಸೊನಾಲಿನೂ ತುಂಬಾ ಚೆನ್ನಾಗಿದ್ದಾಳೆ. ಅಲ್ಲ ಗೀತಾ, ಈ ರೀತಿ ಹುಡುಗಿ ಹಿಂದೆ ಸುತ್ಕೊಂಡಿದ್ರೆ ಕಬಡ್ಡಿ ಪ್ರಾಕ್ಟೀಸು ಇದೆಲ್ಲ ಹಾಳಾಗಲ್ವೇನೆ? ನೀನೇನೋ ಏನೇನೋ ಕನ್ಸುಗಳನ್ನ ಕಟ್ಕೊಂಡಿದ್ಯಾ, ನನ್ನ ಗಂಡ ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ. ಅದೆಲ್ಲ ನನ್ಸಾಗುತ್ತಾ? ಇವ್ರು ಹುಡುಗಿರಿಂದ ಎಲ್ಲೇ ಸುತ್ತಾ ಇದ್ದಾರೆ, ಅವಾರ್ಡ್ ಫಂಕ್ಷನ್ ಅಲ್ಲಿ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ ಅಷ್ಟೇ ತಾನೇ. ಆದ್ರೂ ಈ ಫೋಟೋದಲ್ಲಿ ಇಬ್ರು ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ಇಬ್ರು ಒಳ್ಳೆ ಜೋಡಿ ತರ ಕಾಣ್ತಿದ್ದಾರೆ ಅಲ್ವಾ? ಹೌದೌದು, ತುಂಬಾ ಚೆನ್ನಾಗಿದೆ. ಸೊನಾಲಿ ಸಿನಿಮಾದಲ್ಲಿ ಸ್ಟಾರು, ಲಕ್ಕಿ ಅವರು ಕಬಡ್ಡಿನಲ್ಲಿ ಸ್ಟಾರು. 2 ಸ್ಟಾರ್ಗಳು ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಇದು ನೋಡೋದ ಕಂಡು ತುಂಬಾ ಖುಷಿ ಆಗ್ತಿದೆ. ಪಿಂಕಿ, ಇದನ್ನ ನಾನೇ ಇಟ್ಕೋತೀನಿ ಆಯ್ತಾ? ಇದೇನಿದು? ಫೋಟೋ ನೋಡಿ ಹೊಟ್ಟೆ ಉರ್ಕೋತಾಳೆ, ಸಂಕಟ ಪಡ್ತಾಳೆ ಅನ್ಕೊಂಡ್ರೆ ನೋಡಿ ಖುಷಿ ಪಡ್ತಿದ್ದಾಳೆ. ಹಾಯ್ ಬೇಬೆ. ಇದೇನಿದು ಬೇಬಿ ಗಿಬಿ ಅಂತೆಲ್ಲ ಅಂತಿದ್ದೀರಾ? ಅದು ಪಾರ್ಟಿ ಮೂಡಲ್ಲಿ ಇದ್ನಲ್ಲ, ಹಾಗೆ ಫ್ಲೋ ಅಲ್ಲಿ ಬಂತು. ಯಾವ ಪಾರ್ಟಿ? ಅದೇ ಹೇಳಿದ್ನಲ್ಲ, ಇವೆಂಟ್ ಆದ್ಮೇಲೆ ಪಾರ್ಟಿ ಇರುತ್ತೆ ಅಂತ. ಇಲ್ವಲ್ಲ, ನಂಗೇನ್ ಹೇಳಿಲ್ಲ ನೀವು. ಎಷ್ಟೊತ್ತಿಗೆ ಪಾರ್ಟಿ? 7:30ಗೆ ಬರಕ್ ಹೇಳಿದ್ದಾರೆ. ನಿನಗೆ ಗೊತ್ತಲ್ವಾ, ಈ ತರ ಪಾರ್ಟೀಸ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಲೇಟಾಗಿ ಹೋಗ್ತಾ ಇದ್ದೀನಿ. ಸರಿ, ಹುಷಾರಾಗಿ ಹೋಗಿ ಬನ್ನಿ. ಇದೇನು, ಈ ಚಿಕ್ಕ ಮಕ್ಕಳನ್ನ ಸ್ಕೂಲ್ ಕಳಿಸ್ಬೇಕಂತ ಹೇಳ್ತಾರಲ್ವಾ,
ಹಾಗೆ ಹೇಳ್ತಾ ಇದೆಯಾ? ಪಾರ್ಟಿಗೆ ಹೋಗ್ತಿದ್ದೀರಾ ಅಲ್ವಾ, ಅದಕ್ಕೆ ಹುಷಾರಾಗಿರಕ್ ಹೇಳಿದ್ದು. ಅಲ್ಲಿ ಜಾಸ್ತಿ ಕುಡಿಯೋದೆಲ್ಲ ಬೇಡ. ಖಂಡಿತ ಇಲ್ಲ ಗೀತಾ, ನಾಳೆ ಬೆಳಿಗ್ಗೆ ಪ್ರಾಕ್ಟೀಸ್ ಇದೆ. ಅಲ್ಲಿ ಜಾಸ್ತಿ ಹೊತ್ತು ಇರೋಕ್ಕೂ ಆಗಲ್ಲ, ಕುಡಿಯೋದೆಲ್ಲ ಬಂತು. ಹೇಳ್ದೆ ಅಷ್ಟೇ, ನೀವಲ್ಲಿ ಹೋಗಿ ಕುಡ್ದು ಅದು ಇನ್ನೇನಾದ್ರೂ ಆಗಿ ಇವಾಗ ಸೆಲೆಬ್ರಿಟಿಗಳು ಏನ್ ಮಾಡಿದ್ರು ಅದು ನ್ಯೂಸ್ ಆಗತ್ತೆ. ಏ ಬಿಡೆ, ನಾನಂತ ದೊಡ್ಡ ಸೆಲೆಬ್ರಿಟಿ ಅಲ್ಲ. ಈ ಮೀಡಿಯಾದವ್ರ ಕಣ್ಣೆಲ್ಲ ಫಿಲ್ಮ್ ಆಕ್ಟರ್ಸ್ ಮೇಲೆ ಇರುತ್ತೆ. ಸೊನಾಲಿನೂ ಬರ್ತಿದಾರ ಅಲ್ಲಿಗೆ? ಅವರು ಬರ್ತಾರೆ. ಅವರೇ ತಾನೇ ಈ ವರ್ಷದ ಮೋಸ್ಟ್ ಡಿಸೈರಬಲ್ ವುಮನ್. ಹಾಗಿದ್ರೆ ಹೇಗಾದ್ರೂ ಮಾಡಿ ಅವ್ರ ಜೊತೆಗೆ ಒಂದು ಸೆಲ್ಫಿ ತಗೊಳ್ಳಿ. ಏ ಸುಮ್ಮನಿರು ಗೀತಾ, ನಾನು ಸೆಲ್ಫಿ ಬೇಕು ಅಂತೆಲ್ಲ ಕೇಳಲ್ಲ. ಜನ ನನ್ನ ಹತ್ರ ಸೆಲ್ಫಿ ತಗೊಳ್ಳೋ ಕಾಯ್ತಾ ಇರ್ತಾರೆ. ನಾನು ಕೇಳಿದ್ರೆ ಚೆನ್ನಾಗಿರಲ್ಲ. ಏ ಅವ್ರ ಸಿನಿಮಾ ಸ್ಟಾರ್ ತಾನೆ, ನೀವು ಹೋಗ್ಬಿಟ್ಟು ಸೆಲ್ಫಿ ಕೇಳಿದ್ರೆ ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಪೇಪರಲ್ಲಿ ನಿಮ್ಮಿಬ್ರು ಫೋಟೋ ನೋಡ್ಬಿಟ್ಟು ಎಷ್ಟು ಖುಷಿ ಆಯ್ತು ಗೊತ್ತಾ ನಂಗೆ. ಅವ್ರು ಮತ್ತೆ ಯಾವಾಗ ಸಿಗ್ತಾರೋ ಏನೋ ನಿಮ್ಗೆ. ಮೊನ್ನೆ ಅವಾರ್ಡ್ ಫಂಕ್ಷನಲ್ಲಿ ನೀವು ಅವ್ರ ಜೊತೆ ಸೆಲ್ಫಿನೇ ತೆಗೆಸ್ಕೊಂಡಿಲ್ಲ. ಇವತ್ತು ಹೇಗಿದ್ರು ಮತ್ತೆ ಅವಕಾಶ ಸಿಕ್ಕಿದ್ಯಲ್ಲ, ಒಂದು ಸೆಲ್ಫಿ ತೆಗೆಸ್ಕೊಳ್ಳಿ. ನೋಡ್ತೀನಿ. ಅವ್ರಿಗೆ ಬೇರೆ ಫುಲ್ ಆಟಿಟ್ಯೂಡು. ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡೋಣ. ಅವ್ರು ಹೇಗೆ ಅಂತ ಗೊತ್ತಿಲ್ಲದೆ ಆಟಿಟ್ಯೂಡ್ ಅಂತ ಹೆಂಗೆ ಹೇಳ್ತೀರಾ? ಹೋಗಿ ಮಾತಾಡ್ಸಿದ್ರೆ ಗೊತ್ತಾಗತ್ತೆ. ಸರಿ ಸರಿ, ನಿನ್ನ ಪ್ರವಚನ ಶುರು ಮಾಡಬೇಡ, ನಾನು ಹೊರಡಬೇಕು. ಬಾಯ್. ಸರಿ ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ಮತ್ತೆ ಸೆಲ್ಫಿ ತಗೊಳ್ಳೋದು ಮರಿಬೇಡಿ. ಸರಿ ಬಾಯ್. ಬಾಯ್ ಬಾಯ್. ಏನಾಯ್ತು? ಗೊತ್ತಾಗ್ತಾ ಇಲ್ಲ ಸರ್. ಸರ್ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಪಾರ್ಟಿಗೆ ಹೋಗೋದು ಲೇಟ್ ಆಗುತ್ತಲ್ಲ. ಸರಿ, ನೀವು ಗಾಡಿ ಸರಿ ಮಾಡಿಸ್ಕೊಂಡು ಬನ್ನಿ, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಐ ಆಮ್ ಸಾರಿ ಸರ್. ಪರವಾಗಿಲ್ಲ ಬಿಡಿ. ಸರ್ ಗಾಡಿ ರೆಡಿ ಆದ್ಮೇಲೆ ನಾನೇ ಬಂದು ಪಿಕ್ ಮಾಡ್ತೀನಿ ಸರ್. ರೆಡಿ ಆದ ತಕ್ಷಣ ಫೋನ್ ಮಾಡಿ. ಓಕೆ ಸರ್. Oh, hi, Lucky. ಹಾಯ್. Hi. Hi. So, I hope you're enjoying the party. Sure. Please sit down, sir. ಥ್ಯಾಂಕ್ ಯು. So, please let us know whatever you require. We'll arrange it for you. ಏನೇ ಇದ್ರೂ ಬಾಯ್ಬಿಟ್ಟು ಕೇಳಿ, ಅವೆಲ್ಲ ಅರೇಂಜ್ ಮಾಡ್ಕೊಡ್ತೀವಿ. ಹಾಂ 1 minute ಬಂದೆ. ಸರ್ I'll take it. ಥ್ಯಾಂಕ್ ಯು. Hey, Lucky. ಹಾಯ್. Hi. Is everything okay? ಯಾ, ಅಬ್ಸಲ್ಯೂಟ್ಲಿ. Nice. Yeah. Meet our producer, Mr. Vittal. Very important person. ಹಾಯ್. ಹಲೋ ಸರ್. ನೀವು ಕಬಡ್ಡಿ ತುಂಬ ಚೆನ್ನಾಗಿ ಆಡ್ತೀರಂತೆ, ಬಟ್ ನಾನು ಅದನ್ನು ಜಾಸ್ತಿ ಅಬ್ಸರ್ವ್ ಮಾಡಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸರ್ ಏನು ಹೇಳ್ತಾ ಇದ್ದೀರಾ? ಇಸ್ ಅ ವೆರಿ ಗುಡ್ ಪ್ಲೇಯರ್. ಇವರಿಂದಾನೆ ಇನ್ಫ್ಯಾಕ್ಟ್ ಬೆಂಗಳೂರು ಸೆಮಿಫೈನಲ್ಸ್ಗೆ ಬಂದಿದೆ. ಓ, ರಿಯಲ್ ಹೀರೋ ಆಗಿದ್ರೆ? ಹಾಗೇನಿಲ್ಲ ಸರ್, ಇಟ್ಸ್ ಜಸ್ಟ್ ಟೀಮ್ ವರ್ಕ್. ನೋಡೋಕೆ ನೀವು ತುಂಬ ಚೆನ್ನಾಗಿದ್ದೀರಾ, ಯಾಕೆ ನೀವು ಹೀರೋಗೆ ಆಕ್ಟ್ ಮಾಡಬಾರ್ದು? ನನಗೆ ಆ್ಯಕ್ಟಿಂಗ್ ಎಲ್ಲ ಬರೋಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಲಕ್ಕಿ ಅವರೇ, ಎಂಥ ಒಳ್ಳೆ ಅವಕಾಶ, ಯಾಕೆ ಒಪ್ಕೋತಾ ಇಲ್ಲ ನೀವು? ಸಾರಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ತಗೊಳ್ಳಿ, ಇದು ನಮ್ಮ ವಿಸಿಟಿಂಗ್ ಕಾರ್ಡು. ನಿಮ್ಗೆ ಯಾವಾಗ ಫೋನ್ ಮಾಡ್ಬೇಕು ಅನ್ಸುತ್ತೋ ಅವಾಗ ನನಗೆ ಫೋನ್ ಮಾಡಿ. ಲಕ್ಕಿ ಅವರೇ, ಒಳ್ಳೆ ಆಪರ್ಚುನಿಟಿ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ.
ಶೋರ್ ಐ ವಿಲ್ ಥಿಂಕ್ ಅಬೌಟ್ ಇಟ್. ಶೋರ್ ಥ್ಯಾಂಕ್ ಯು. ಬನ್ನಿ ಸರ್ ಬೇಡ. ಓಕೆ. ಹಲೋ, ಗುಡ್ ಈವ್ನಿಂಗ್ ಮೇಡಮ್. ವೆಲ್ಕಮ್ ಟು ಬ್ಯೂಟಿಫುಲ್ ಲೈಟ್ ಪಾರ್ಟಿ. Thank you. ಪ್ಲೀಸ್ ಕಮ್. ಇದೇನಿದು ಇಷ್ಟು ಬೇಗ ಫೋನ್ ಮಾಡ್ಬಿಟ್ಟಿದ್ದೀರಾ? ಆಗೋಯ್ತಾ ಪಾರ್ಟಿ? ಇಲ್ಲ ಗೀತಾ, ಇನ್ನೂ ಪಾರ್ಟಿಲೇ ಇದ್ದೀನಿ. ಮತ್ತೆ ಪಾರ್ಟಿ ಎಂಜಾಯ್ ಮಾಡೋದ್ ಬಿಟ್ಟು ನನಗೆ ಫೋನ್ ಮಾಡ್ಬಿಟ್ಟಿದ್ದೀರಾ? ಏನು ಮಾಡೋದು ಗೀತಾ, ಮಾತಾಡೋದಕ್ಕೆ ಯಾರು ಪರಿಚಯ ಇಲ್ಲ, ಅದಕ್ಕೆ ನಿಂಗೆ ಫೋನ್ ಮಾಡಿದೆ. ಯಾಕೆ ಪಾರ್ಟಿಲಿ ಯಾರು ಮಾತಾಡಿಸ್ತಿಲ್ವಾ? ಎಲ್ಲರೂ ಕುಡಿಯೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಮೋಸ್ಟ್ಲಿ. ಹಾಗೇನು ಇಲ್ಲ ಗೀತಾ, ಎಲ್ಲರೂ ಬಂದು ಮಾತಾಡ್ತಾರೆ, ಬಟ್ ಅವ್ರು ಮಾತಾಡೋ ಟಾಪಿಕೇ ಬೇರೆ, ನನ್ನ ಟಾಪಿಕೇ ಬೇರೆ. ವೇವ್ ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ. ಹಾಗಂತ ಯಾವುದೋ ಮೂಲೆಯಲ್ಲಿ ಕೂತು ಕುಡಿಯೋಕ್ಕೆಲ್ಲ ಶುರು ಮಾಡಬೇಡಿ. ಇಲ್ಲ ಗೀತಾ, ಒಂದು ಗ್ಲಾಸು ಮುಗಿಸಿಲ್ಲ ಇನ್ನು. ನಿಜವಾಗ್ಲೂ ಕುಡಿಯೋದ್ರಲ್ಲಿ ಯಾವ ಇಂಟ್ರೆಸ್ಟು ಇಲ್ಲ. ನಾಳೆ ಬೆಳಿಗ್ಗೆ ಪ್ರಾಕ್ಟೀಸ್ ಇದೆಯಲ್ಲ, ಅದಕ್ಕೆ. ಹಾಗಿದ್ರೆ ಒಳ್ಳೇದೇ ಆಯ್ತು ಬಿಡಿ, ಬೇಗ ಹೊರಡ್ಬೋದು. ಇಲ್ಲಿ ಇರೋದಕ್ಕೆ ಮನ್ಸು ಬರ್ತಾ ಇಲ್ಲ, ಬಟ್ ನಮ್ಮ ಹೆಸರಲ್ಲೇ ನಡೀತಾ ಇರೋ ಪಾರ್ಟಿ, ಮಧ್ಯದಲ್ಲಿ ಬರೋಕ್ಕೂ ಆಗಲ್ಲ. ಅದು ಸರಿನೇ, ಅರ್ಧಕ್ಕೆದ್ದು ಹೋಗೋದು ಸರಿ ಇರಲ್ಲ. ಈಗೇನು ಮಾಡ್ತೀರಾ? Hi, ma'am. Oh, hi. ಆ ಮೂವಿ 1 ವೀಕ್ ಇತ್ತ ಥಿಯೇಟರಲ್ಲಿ? ಫ್ರೈಡೇ ರಿಲೀಸ್ ಆಗಿದ್ದು, ಮಂಡೇ ಥಿಯೇಟರಲ್ಲೇ ಇಲ್ಲ. ನಾನು ಅವ್ರಿಗೆ ಹೇಳ್ದೆ ಇದು ವರ್ಕ್ ಆಗಲ್ಲ ಬೇಡ ಅಂತ. ಅವರು ಬೇರೆ ಹೀರೋಯಿನ್ನ ಹಾಕೊಂಡು ಮೂವಿನ ಬ್ಲಾಕ್ ಬಸ್ಟರ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಪ್ರಾಬಬ್ಲಿ ಇವಾಗ ಈ ಫ್ಲಾಪ್ ಆದ್ಮೇಲೆ ಅವರು ಇಂಡಸ್ಟ್ರಿನೇ ಬಿಟ್ಟು ಹೋಗಿರ್ಬೇಕು. ಇಸ್ ಈ ಸ್ಟಿಲ್ ದೇರ್ ಇನ್ ದ ಇಂಡಸ್ಟ್ರಿ? ಏನು ಮಾಡೋಕ್ಕಾಗಲ್ಲ ಗೀತಾ, ಕೆಲವೊಂದ್ಸಲ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಇರಬೇಕಾಗುತ್ತೆ. ಟೈಮ್ ಪಾಸ್ ಮಾಡಬೇಕು. ಪಾಪ, ನಾನು ಜೊತೆಗೆ ಬಂದಿದ್ರೆ ನಿಮ್ಗೆ ಅಷ್ಟು ಬೋರ್ ಆಗ್ತಿರ್ಲಿಲ್ವೇನೋ? ನೀನು ಬಂದು ಏನು ಮಾಡ್ತಾ ಇದ್ದೆ? ಸಂಗೀತ ಕಚೇರಿ ಮಾಡ್ತಾ ಇದ್ದ? ನಾನೇನೋ ರೆಡಿ, ಆದರೆ ಪಾರ್ಟಿಲಿ ಇರೋರೆಲ್ಲ ಕುಡಿಯೋದನ್ನ ಬಿಟ್ಟು ನನ್ನ ಹಾಡು ಕೇಳಕ್ಕೆ ಬಂದು ಕೂತ್ಬಿಟ್ರೆ? ಸರಿ, ಈಗಲೇ ಒಂದು ಹಾಡು ಹೇಳು, ಕೇಳ್ತೀನಿ. ಓ, ನಿಮಗೆ ಬೇಜಾರಾದಾಗ ಮಾತ್ರ ಹೆಂಡತಿ ಹಾಡು ಕೇಳಬೇಕು ಅನ್ಸುತ್ತೆ ಅಲ್ವಾ? ಏನು ಮಾಡೋದು ಬೇಡ. ನಿಮ್ಮ ಥರನೇ ಪಾರ್ಟಿಲಿ ಬೋರ್ ಹೊಡಿತಿದೆ ಅಂತ ಒಬ್ಬರೇ ಕೂತಿರ್ತಾರೆ ಯಾರಾದರೂ, ಅಂಥವ್ರನ್ನ ಹುಡುಕಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಪಾರ್ಟಿನ ಎಂಜಾಯ್ ಮಾಡಿ. ಏನು ಎಂಜಾಯೋ ಏನೋ ನೋಡ್ತೀನಿ. ಯಾರಾದರೂ ಸಿಕ್ಕಿದ್ರೆ ಹರಟೆ ಹೊಡಿತೀನಿ, ಇಲ್ಲಾಂದರೆ ಹೇಗೋ ಟೈಮ್ ಪಾಸ್ ಮಾಡ್ತೀನಿ. ಆಲ್ ದಿ ಬೆಸ್ಟ್, ಬಾಯ್. ಸರಿ, ಬಾಯ್. Excuse me, this table is reserved for me. Hi, ಹಾಯ್. is this your table? ಎಸ್. I'm sorry, I thought it's mine. Can I, if you don't mind? ಎಸ್, ಪ್ಲೀಸ್. Thank you. Excuse me? Get me a glass of wine. ಯಾಕೊಬ್ಬರೇ ಕೂತ್ಕೊಂಡಿದ್ದೀರಾ? ಆ್ಯಕ್ಚುಲಿ ನನಗಿಲ್ಲಿ ಯಾರೂ ಪರಿಚಯ ಇಲ್ಲ. ಇಂಡಸ್ಟ್ರಿಲಿ ಯಾರನ್ನೂ ಪರಿಚಯ ಮಾಡ್ಕೋಬೇಕು ಅಥವಾ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋದು ಏನಿಲ್ಲ. ಜಸ್ಟ್ ಲುಕ್ ಎಟ್ ದೆಮ್, ಗಿವ್ ಅ ಪ್ಲೆಸೆಂಟ್ ಸ್ಮೈಲ್. ಆ್ಯಕ್ಚುಲಿ ಪಾರ್ಟಿಲಿ ನನ್ನ ಮಾತಾಡ್ಸೋ ಎಷ್ಟೋ ಜನ ನಂಗೆ ಗೊತ್ತೇ ಇರಲ್ಲ, ಆದರೂ ನಗ್ನಗ್ತಾ ಮಾತಾಡ್ತೀನಿ. ಇವಾಗ ನಮ್ಮನ್ನೇ ತಗೊಳ್ಳಿ, ಡು ವಿ ನೋ ಇಚ್ ಅದರ್ ವೆಲ್? ಅಷ್ಟೇ. ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಐ ಡೋಂಟ್ ಲೈಕ್ ಸಚ್ ಕೈಂಡ್ ಆಫ್ ಪಾರ್ಟೀಸ್. ವೈ? ಅಂದರೆ ಈ ಥರ ಫಾರ್ಮಲಾಗಿ ಕೂತ್ಕೊಂಡು
ಕುಡಿಯೋದು ಸ್ವಲ್ಪ ಕಷ್ಟನೇ. ಹಾಗಾದ್ರೆ ಫ್ರೆಂಡ್ಸ್ ಜೊತೆ ಸಿಟ್ಟಿಂಗ್ ಹಾಕೊಂಡು ಒಂದು ಫುಲ್ ಬಾಟಲ್ನ ಎಲ್ಲ ಶೇರ್ ಮಾಡಿಕೊಂಡು ಹರಟೆ ಹಿಡ್ಕೊಂಡು ಆ ಕ್ಯಾಟಗರಿ ಅಲ್ಲ ನೀವು? ಯಾ ನೌ ಐ ಗಾಟ್ ಇಟ್.